ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ದರೆ ಅವರ ಒಂದು ಪ್ರಸ್ತುತ ಭಾವನೆ ಹೇಗಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ವಿಡಿಯೋನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಇದೊಂದು ಜನರಲ್ ರೀಡಿಂಗ್, ಓಕೆನಾ? ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಲೇಬೇಕು. ಅಥವಾ ತುಂಬ ಜನ ಇಲ್ಲಿ ಕೇಳ್ತೀರಾ, ನಿನ್ನೆ ಒಂದು ಹೇಳಿದ್ರಿ, ಇವತ್ತೊಂದು ಹೇಳ್ತಿದ್ದೀರಾ. ಸ್ವಲ್ಪ ಥಿಂಕ್ ಮಾಡಿ ಕಮೆಂಟ್ ಮಾಡಿ, ಓಕೆ? ಸೊ ಜನರಲ್ ರೀಡಿಂಗ್ ಅಂತ ಹೇಳುವಾಗ ನೀವು ಮಾತ್ರ ನೋಡ್ತಾ ಇರಲ್ಲ ಅಲ್ವಾ, ಬೇರೆ ಸಿಚುವೇಶನ್, ಬೇರೆ ಪ್ರಾಬ್ಲಮ್ ಇರೋರು ಎಷ್ಟೊಂದು ಜನ ನೋಡ್ತಾ ಇರ್ತಾರೆ ಈ ಒಂದು ಜನರಲ್ ರೀಡಿಂಗ್ನ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಇದು ನಿಮಗೆ ಸೆಟ್ ಆಗ್ತಾಯಿಲ್ಲ, ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ದೆನ್ ಬೇರೆ ತುಂಬ ವೀಡಿಯೋಸ್ಗಳಿದೆ, ಕ್ಯಾಂಡಲ್ ಬ್ಯಾಗ್ಸ್ ಇರ್ಬೋದು, ಅಥವಾ ಮೋಟಿವೇಶನಲ್ ವೀಡಿಯೋ ಇರ್ಬೋದು, ಟ್ಯಾರೋ ರೀಡಿಂಗ್ಸ್ ಆಗಿರ್ಬೋದು, ಓಕೆನಾ? ಸೊ ಆ ರೀಡಿಂಗ್ಸ್ನ ನೀವು ನೋಡ್ಬೋದು, ಓಕೆ? ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಫೋಟೋ ನೋಡಿ, ಅವ್ರ ಹೆಸರನ್ನು ನಾನು ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ 3 ಬಾರಿ ಹೇಳಿ, ಓಕೆ? ಈ ಒಂದು ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ಎಸ್, ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ 1 ಇಯರ್ ಆಗಿರ್ಬೋದು, ಕೆಲವೊಬ್ಬರದ್ದು 10 ಇಯರ್ಸ್ ಆಗಿರ್ಬೋದು, 8 ಮಂತ್ಸ್ ಆಗಿರ್ಬೋದು, 6 ಮಂತ್ ಆಗಿರ್ಬೋದು, 5 ಮಂತ್, 5 ಇಯರ್ಸ್, 8 ಇಯರ್ಸ್, 6 ಇಯರ್ಸ್, ಓಕೆ? ಇಷ್ಟು ವರ್ಷದ ಪ್ರೀತಿಯಲ್ಲಿ ಈಗ ಸಡನ್ನಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರೋವಂಥದ್ದು. ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ, ಚಾನಲೈಸ್ ಆಗ್ತಾ ಇದೆ, ಓಕೆ? ಸೊ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಅವರ ಎಕ್ಸ್ ಲವರ್ ಕೂಡ ಆಗಿರ್ಬೋದು. ಅಂದರೆ ಅವರಿಗೊಂದು, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರಿಗೆ ಒಂದು ಮುಂಚೆನೇ ಒಂದು ರಿಲೇಶನ್ಶಿಪ್ ಇತ್ತು, ಓಕೆನಾ? ಸೊ ಆ ರಿಲೇಶನ್ಶಿಪ್ಪನ್ನು ಅವರು ಬ್ರೇಕಪ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಅವರು ಹ್ಯಾಪಿಯಾಗಿದ್ದರು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಆ ಏನು ಬ್ರೇಕಪ್ ಆಗಿರೋಂಥ ಸಿಚುಯೇಷನ್ ಏನಿತ್ತು, ಆ ಥರ್ಡ್ ಪಾರ್ಟಿ ಅಂದರೆ ಬೇರೆ ಒಂದು ಹಳೆ ಲವರ್ ಅಥವಾ ಅವ್ರ ಎಕ್ಸ್ ಪರ್ಸನ್ ಏನಿದ್ರು ಅವ್ರು ಮತ್ತೆ ರಿಟರ್ನ್ ವಾಪಸ್ ಬಂದಿರೋ ಹಾಗೆ, ನಂಗೆ ನೀನೇ ಬೇಕು, ನಿನ್ನ ರಿಲೇಶನ್ಶಿಪ್ ಬೇಕು, ಓಕೆ? ಸೊ ಈ ಥರ ಹೇಳಿಕೊಂಡು ನಿಮ್ಮ ಪರ್ಸನ್ನ ಇಲ್ಲಿ ಎಲ್ಲೋ ಒಂದು ಕಡೆ ಬ್ರೈನ್ ವಾಶ್ ಮಾಡಿರೋವಂಥದ್ದು. ದೆನ್ ಓಕೆ, ಬ್ರೈನ್ ವಾಶ್ ಮಾಡಿ ನಿಮ್ಮಿಬ್ಬರು ರಿಲೇಶನ್ಶಿಪ್ಪಲ್ಲಿ ಒಂದು ಸಪ್ರೇಷನ್ನ ತಂದಿರೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿರ್ಬೋದು. ಎಕ್ಸ್ ಲವರ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದೆ, ಆ ಥರ್ಡ್ ಪಾರ್ಟಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು, ಹೆದರಿಸ್ತಾ ಇರೋವಂಥದ್ದು, ಅಥವಾ ಇಲ್ಲಿ ಸಮಥಿಂಗ್ ಇಲ್ಲಿ ಭಯ ಹುಟ್ಟಿಸ್ತಾ ಇರೋವಂಥದ್ದೆಲ್ಲೋ ಚಾನಲೈಸ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಇಲ್ಲಿ ಫುಲ್ ಕನ್ಫ್ಯೂಷನ್ ಆಗಿದ್ದಾರೆ, ಓಕೆ? ನೀವಾ ಅಥವಾ ಅವರ ಎಕ್ಸ್ ಲವರ್, ಈಗ ಥರ್ಡ್ ಪಾರ್ಟಿನ, ಆ ಥರ ಇಲ್ಲಿ ಅವರು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಎಸ್, ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಥರ್ಡ್ ಪಾರ್ಟಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಅಂತ ಹೇಳಿದಾಗ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲಿ
ಇನ್ಕ್ಲೂಡ್ ಆಗ್ತಾರೆ. ಎಲ್ಲ ಒಂದು ಕಡೆ ಈ ಪ್ರೀತಿ ಅವರಿಗೆ ಇಷ್ಟ ಇಲ್ಲದೇ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಈ ಹುಡುಗಿ ಅಥವಾ ಈ ಹುಡುಗನ ನೀನು ಮದುವೆ ಆಗಬಾರ್ದು, ಅಥವಾ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡು, ಆ ಥರ ಹೇಳುವಂಥದ್ದು. ಅಥವಾ ಎಮೋಷ್ನಲ್ ಆಗಿ ನಿಮ್ಮ ಪರ್ಸನ್ನ ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು, ಎಮೋಷ್ನಲ್ ಆಗಿ ಅವ್ರನ್ನ ಬ್ರೈನ್ ವಾಶ್ ಮಾಡ್ತಿರೋವಂಥದ್ದು, ಎಮೋಷ್ನಲ್ ಆಗಿ ಅವ್ರನ್ನ ಕಟ್ಟಿ ಹಿಡ್ತಿರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಏನು ಎರಡೆರಡು ದಾರಿಯನ್ನು ಇಲ್ಲಿ ಅಂದರೆ ಎರಡು ದೋಣಿ ಮೇಲೆ ಕಾಲಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಜೊತೆಗೂ ರಿಲೇಷನ್ಶಿಪ್ನ ಲೀಡ್ ಮಾಡ್ತಿದ್ದಾರೆ, ಅವರ ಥರ್ಡ್ ಪಾರ್ಟಿ ಜೊತೆ ಇಲ್ಲಿ ಏನಿದ್ದಾರೆ, ಥರ್ಡ್ ಪರ್ಸನ್ ಅಂತ ಏನಿದ್ದಾರೆ ಅವ್ರ ಜೊತೆಗೂ ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಹತ್ರ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಸುಳ್ಳು ಹೇಳ್ತಾ ಇರ್ಬೋದು, ನಾನು ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲ, ನೀನು ಮಾತ್ರ ಅಂತ ಹೇಳಿ ಇಲ್ಲಿ ಕೆಲವೊಬ್ಬರಿಗೆ ಸುಳ್ಳು ಹೇಳ್ತಿರೋ ಅಂಥದ್ದು ಕಾಣಿಸ್ತಾ ಇದೆ. ಓಕೆ, ಬ್ಲೈಂಡಾಗಿ ನಿಮ್ಮ ಪರ್ಸನ್ನ ನೀವು ನಂಬ್ತಾ ಇದ್ದೀರಾ ಅಥವಾ ನಂಬಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಚಾನಲೈಸ್ ಆಗ್ತಿರೋವಂಥದ್ದು. ಇಲ್ಲಿ ಕೆಲವೊಬ್ಬರು ಒಂದು ರಿಲೇಷನ್ಶಿಪ್ಪಲ್ಲಿ ಓಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿತ್ತು ಅದು ರಿಮೂವ್ ಆಗುವಂಥದ್ದು, ರಿಮೂವ್ ಆಗಿದೆ ಆಲ್ರೆಡಿ ಅಥವಾ ರಿಮೂವ್ ಆಗುವಂಥ ಸ್ಟೇಜಿಗೆ ಈಗ ಬಂದಿದೆ ಅಂತ ಹೇಳಿ ಕಾಣಿಸ್ತಿದೆ. ಕೆಲವೊಂದು ಸ್ಪೆಲ್ಗಳನ್ನು ಮಾಡಿರ್ಬೋದು ನೀವು. ಎಲ್ಲೋ ಒಂದು ಕಡೆ ಸ್ಪೆಲ್ ವರ್ಕ್ ಆಗಿದೆ ಅಂತ ಹೇಳಿ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, 3 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. 3 ಮಿನಿಟ್ಸ್ ಅಥವಾ 3 ಡೇಸ್ ಬಿಫೋರ್ ಅಥವಾ 3 ಡೇಸ್ ಮುಂದೆ, ಓಕೆನಾ, ಮುಂದಿನ 3 ಡೇಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕಾಣಿಸ್ತಾ ಇದೆ. ಅಥವಾ 3 ಡೇಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಜಗಳ ಆಗಿರ್ಬೋದು, 3 ವೀಕ್ಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರ್ಬೋದು. ಬಟ್ 3 ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ, ಈ ಒಂದು ರೀಡಿಂಗ್ ನೋಡ್ತಾ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಂದ ಒಂದು ನೋಟಿಫಿಕೇಷನ್ ಅಥವಾ ಮೆಸೇಜ್ ಸಮಥಿಂಗ್ ಏನಾದರೂ ಒಂದು ನಿಮ್ಮ ಪರ್ಸನಿಂದ ನಿಮಗೆ ಸಿಗಬಹುದು, ಕಾಲ್, ಮೆಸೇಜ್. ಓಕೆ, ಎಸ್ 3 ಇಯರ್ಸಿಂದನೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಪ್ರಾಬ್ಲಮ್ಸ್ನ ನೋಡ್ತಾ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುಯೇಷನ್, ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ರಿಲೇಷನ್ ಅಂದರೆ ನಿಮ್ಮ ಸಂಬಂಧಿಕರಲ್ಲೇ ಇಲ್ಲಿ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಅಥವಾ ನೇಬರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಆ ಥರ್ಡ್ ಪಾರ್ಟಿ ಬಂದು ನಿಮ್ಮನ್ನು ಅವರು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿರೋವಂಥದ್ದು, ನಿಮ್ಮನ್ನು ನೆಗೆಟಿವ್ ಆಗಿ ನಿಮ್ಮ ಪರ್ಸನಿಗೆ ಹೇಳ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲೇನಿದೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿಗೆ ನೀವು ಮತ್ತು ನಿಮ್ಮ ಪರ್ಸನ್ ಹ್ಯಾಪಿಯಾಗಿರಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಒಂದು ಬೇಕು ಅಂತಲೇ ನಿಮ್ಮಿಬ್ಬರನ್ನ ಸಪ್ರೇಷನಲ್ಲಿ ಮಾಡ್ತಿರೋವಂಥದ್ದು, ಅಥವಾ ಬೇರೆಯವ್ರ ಮಾತನ್ನು ಕೇಳಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ನ ನೀವು ನಿಮ್ಮ ಪರ್ಸನ್ ಅಂದರೆ ನಿಮ್ಮ ಥರ್ಡ್ ಪರ್ಸನ್ ಏನಿದ್ದಾರೆ ಅವರು ಕ್ರಿಯೇಟ್ ಮಾಡ್ತಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ 30+ ಏಜ್ನವ್ರು ಇದ್ದಾರೆ. ಓಕೆ, 40+ ಏಜಿನವ್ರು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಡಿಸೆಂಬರ್ ಮಂತ್ ತುಂಬಾ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಡಿಸೆಂಬರ್ ಮಂತಲ್ಲಿ ನಿಮ್ಮ ಪರ್ಸನ್ ಬರ್ತ್ಡೇ ಇರ್ಬೋದು, ನಿಮ್ಮ ಬರ್ತ್ಡೇ ಇರ್ಬೋದು, ಅಥವಾ ಆ ಟೈಮಲ್ಲಿ ನಿಮ್ಮಿಬ್ಬರ ಮಧ್ಯ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಿರ್ಬೋದು ಡಿಸೆಂಬರ್ ಟೈಮಲ್ಲಿ, ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಅಂದರೆ ಆ ಟೈಮಲ್ಲಿ ಏನು ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ನಿಮ್ಮಿಬ್ಬರ ಮಧ್ಯ ಜಗಳ, ಮನಸ್ತಾಪ ಬಂದಿರೋವಂಥದ್ದು. ಓಕೆ, ಡಿಸೆಂಬರ್ ಮಂತ್ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. R ಲೆಟರ್, S ಲೆಟರ್, D ಲೆಟರ್, Y ಲೆಟರ್, K ಲೆಟರ್, H ಲೆಟರ್, M ಲೆಟರ್, N ಲೆಟರ್, A ಲೆಟರ್, E ಲೆಟರ್, I, J, G, N, T ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ. ಅಂದರೆ ಇಲ್ಲಿ ಈ ಒಂದು ಲೆಟರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಇಲ್ಲಿ ಇನ್ನೊಂದು ನೀವು ಮೆನ್ಷನ್ ಮಾಡ್ಬೋದು, ಈ ಒಂದು ಲೆಟರಲ್ಲಿ ನಿಮ್ಮ ಥರ್ಡ್ ಪರ್ಸನ್ ಹೆಸರು ಕೂಡ ಇರಬಹುದು. ಓಕೆ,
ತುಂಬಾ ಅವಾಯ್ಡ್ ಮಾಡ್ತಿರೋವಂಥದ್ದು ನಿಮ್ಮ ಪರ್ಸನ್. ಬಿಕಾಸ್ ಯಾಕೆ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ನಿಮ್ಮನ್ನು ಅವರು ದೂರ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಇಲ್ಲಿ ಥರ್ಡ್ ಪಾರ್ಟಿ ಮಾತನ್ನು ಅವರು ಕೇಳ್ತಿದ್ದಾರೆ, ಥರ್ಡ್ ಪರ್ಸನ್ ಮಾತನ್ನು ಕೇಳ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮನ್ನು ಅವರು ತುಂಬ ಅವಾಯ್ಡ್ ಮಾಡ್ತಿರೋವಂಥದ್ದು, ನಿಮ್ಮ ಕಾಲ್ ಇರ್ಬೋದು, ಮೆಸೇಜ್ ಇರ್ಬೋದು, ಅವಾಯ್ಡ್ ಮಾಡ್ತಿರೋವಂಥದ್ದು. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಕಂಟ್ರೋಲಲ್ಲಿ ನಿಮ್ಮ ಪರ್ಸನ್ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ, ಚಾನಲೈಸ್ ಆಗ್ತಾ ಇದೆ. ಓಕೆ, ಎಸ್, ಡೆಫಿನೆಟ್ಲಿ ಇಲ್ಲಿ 3 ತುಂಬಾ ಆ್ಯಪ್ಟ್ ಆಗ್ತದೆ, 3 ನಂಬರ್. ಓಕೆ, ಇಲ್ಲಿ 30 ಏಜ್ ಇರ್ಬೋದು ಅಥವಾ 33 ಏಜ್ ಕೂಡ ಇರ್ಬೋದು ನಿಮ್ಮ ಪರ್ಸನ್, ಅಥವಾ ನಿಮ್ಮ ಏಜ್, ಅಥವಾ ಥರ್ಡ್ ಪಾರ್ಟಿಯವರ ಏಜ್. ಓಕೆ, ಎಸ್, ಡೆಫಿನೆಟ್ಲಿ ನೀವಿಲ್ಲಿ ತುಂಬಾ ಪ್ರೇ ಮಾಡ್ತಾ ಇದ್ದೀರಾ ಈ ಥರ್ಡ್ ಪಾರ್ಟಿಯಿಂದ ಆದಷ್ಟು ಬೇಗ ರಿಲೇಶನ್ಶಿಪ್ ಹೊರಗೆ ಬರಲಿ, ಅಂದರೆ ನಿಮ್ಮ ಪರ್ಸನ್ ಹೊರಗಡೆ ಬರಲಿ, ರಿಲೇಶನ್ಶಿಪ್ ಚೆನ್ನಾಗಾಗಲಿ, ಈ ಥರ ನೀವಿಲ್ಲಿ ಪ್ರೇ ಮಾಡ್ತಾ ಇದ್ದೀರಾ. ಬಟ್ ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಾಂಗ್ ಆಗಿರೋ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಏನು ಮಾಡಿದ್ರು ಥರ್ಡ್ ಪಾರ್ಟಿ ಇಲ್ಲಿ ನಿಮ್ಮ ಪರ್ಸನ್ನ ಬಿಟ್ಕೊಡೋ ಹಾಗೆ ಅಥವಾ ಬಿಡೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ಹ್ಯಾಪಿಯಾಗಿದೆ ಅಂತ ರಿಲೇಶನ್ಶಿಪ್ಪಲ್ಲಿ ಸಡನ್ನಾಗಿ ಥರ್ಡ್ ಪಾರ್ಟಿ ಬಂದು ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ಪನ್ನ ಹಾಳು ಮಾಡಿರೋ ಅಂಥದ್ದು. ಓಕೆ, ಎಸ್, ಇಲ್ಲಿ ಅವರ ಒಂದು ಪ್ರಸ್ತುತ ಭಾವನೆ, ಥರ್ಡ್ ಪಾರ್ಟಿಯವರ ಪ್ರಸ್ತುತ ಭಾವನೆ ಏನಂತ ಹೇಳಿದ್ರೆ, ನಿಮ್ಮ ಪರ್ಸನ್ಗೆ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಆ್ಯಂಡ್ ಹೇಳ್ತಾ ಇದ್ದಾರೆ ಕೂಡ, ನನ್ನ ಜೊತೆಗೂ ಚೆನ್ನಾಗಿರು, ನೀನು ಯಾರ ಜೊತೆ ಪ್ರೀತಿ ಮಾಡ್ತಿದ್ಯಾ, ನೀನು ಯಾರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ಯಾ ಅವ್ರ ಜೊತೆಗೂ ಚೆನ್ನಾಗಿರು, ಬಟ್ ನನ್ನನ್ನು ಬಿಡಬೇಡ ಅನ್ನೋವಂಥದ್ದು ಇಲ್ಲಿ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ಗೆ ಹೇಳ್ತಿರೋ ಅಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಈಸ್ ಕನ್ಫ್ಯೂಷನ್ ಮೈಂಡ್ ನಿಮ್ಮ ಪರ್ಸನಿಗೆ. ಓಕೆ, ಇಲ್ಲಿ ಏನು ಗೈಡೆನ್ಸ್ ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ, ಎಸ್, 3 ಆಫ್ ಕಪ್ಸ್. ಓಕೆ, ಕ್ವೀನ್ ಆಫ್ ಪೆಂಟಿಕಲ್. ಡೆಫಿನೆಟ್ಲಿ ಇಲ್ಲಿ ತುಂಬಾ ಎಲೋನ್ ಫೀಲ್, ನೀವು ತುಂಬ ಎಲೋನ್ ಫೀಲ್ ಮಾಡ್ತಿದ್ದೀರಾ ನೋಡಿ. ನ್ಯೂ ಬಿಗಿನಿಂಗ್ ಬರ್ತಿದೆ, ಬಟ್ 2 ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಇಲ್ಲಿ 3 ಮಿನಿಟ್ಸ್, 3 ಡೇಸ್ ಆರ್ 3 ವೀಕ್ಸ್ ತುಂಬಾ ಇಂಪಾರ್ಟೆಂಟ್, 3 ಮಂತ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಸಮಥಿಂಗ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಚೇಂಜಸ್ ಕೂಡ ಆಗ್ಬೋದು. ನಿಮ್ಮ ಸ್ಪೆಲ್ ಏನಾದರೂ ಇಲ್ಲಿ ಥರ್ಡ್ ಪಾರ್ಟಿ ರಿಮೂವ್ ಆಗಲಿ ಅಂತ ಹೇಳಿ ಎಲ್ಲಾದರೂ ಒಂದು ಕಡೆ ನೀವು ಸ್ಪೆಲ್ ಮಾಡ್ತಾ ಇದ್ರೆ ಸ್ಪೆಲ್ ವರ್ಕ್ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಬಟ್ ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನೀವು ತುಂಬಾ ಇಲ್ಲಿ ಸ್ಟಕ್ ಎನರ್ಜಿ ನೋಡಿ. ಇಲ್ಲಿ ಒಂದು ಏನು ಹೇಳ್ಬೋದು, ಯಾರು ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರನ್ನ ಆ ಒಂದು ಕಂಟ್ರೋಲಿಂದ ಬರ್ಲಿಕ್ಕೆ ಆಗ್ತಾಯಿಲ್ಲ. ಅವರು ತುಂಬಾ ಒಂದು ಸ್ಟಕ್ ಎನರ್ಜಿಲಿ ನಿಮ್ಮ ಪರ್ಸನ್ ಇದ್ದಾರೆ ಇವಾಗ ಕರೆಂಟ್ ಸಿಚುವೇಶನ್. ಓಕೆನಾ, ಆ ಥರ್ಡ್ ಪಾರ್ಟಿಯಿಂದ ತಪ್ಪಿಸ್ಕೊಂಡು ಬರಲಿಕ್ಕೂ ಆಗ್ತಾಯಿಲ್ಲ, ಥರ್ಡ್ ಪಾರ್ಟಿ ಜೊತೆ ಇರಲಿಕ್ಕೂ ಆಗ್ತಾಯಿಲ್ಲ. ನಿಮ್ಮ ಪರ್ಸನ್ ಅವರ ಒಂದು ಪರಿಸ್ಥಿತಿ ಆ ಥರ ಇದೆ. ನೀವಿಲ್ಲಿ ಬರ್ತಾರೆ ಅಂತ ತುಂಬ ಹೋಪ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ, ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆನೇ ಇಟ್ಕೊಂಡಿದ್ದೀರಾ, ಎಲ್ಲೊಂದು ಫೀಲ್ ಮಾಡ್ತಿದ್ದೀರಾ. ಬಟ್ ಅವರಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿದೆ, ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ. ನೀವಾ ಅವರ ಇವರ ಇಲ್ಲಿ ತುಂಬಾ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ಇಲ್ಲಿ ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಹತ್ರನೂ ಅವರು ಆ ಒಂದು ಸಿಚುವೇಶನ್ನ ನಿಮ್ಮ ಹತ್ರ ಹೇಳಲಿಕ್ಕೂ ಕೂಡ ಆಗ್ತಾ ಇಲ್ಲ. ಬಟ್ ಎಲ್ಲ ಸಿಚುವೇಶನ್ಗಳು ಇಲ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ನ ಕಾಣುತ್ತೆ. ಆ ಥರ್ಡ್ ಪಾರ್ಟಿಯಿಂದ ರಿಮೂವ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಿದೆ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಆ ಥರ್ಡ್ ಪಾರ್ಟಿ ರಿಮೂವ್ ಆಗುವಂಥ ಚಾನ್ಸಸ್ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಡೆತ್ ಕಾರ್ಡ್ ಕೂಡ ಇಲ್ಲಿ ಬರ್ತಿದೆ. ವಾವ್, ನೈಟ್ ಆಫ್ ಕಪ್ಸ್ ಇದೆ. ನಿಮ್ಮ ಪರ್ಸನಿಗೆ ಇಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಆ ಥರ್ಡ್ ಪಾರ್ಟಿ ಜೊತೆ ಇಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅಥವಾ ಥರ್ಡ್ ಪಾರ್ಟಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಕನ್ಫ್ಯೂಷನ್ ಮೈಂಡ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಡೆತ್ ಕಾರ್ಡ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನ್ಯೂ ಬಿಗಿನಿಂಗ್ ಆ್ಯಂಡ್ ಥರ್ಡ್ ಪಾರ್ಟಿ ರಿಮೂವ್ ಆಗಿ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಳೋಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.